ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ 2,000 ರೂಪಾಯಿ ಅಷ್ಟೇ ಅಲ್ಲ, 4,000 ರೂಪಾಯಿ ಹಣ ಜಮಾ ಆಗ್ತಾ ಇರುವಂತದ್ದು. ಸೊ ಇಂತಹ ಮಹಿಳೆಯರಿಗೆ ಅಷ್ಟೇ ಜಮಾ ಆಗ್ತಾ ಇದೆ. ಸೊ ಯಾವ ಮಹಿಳೆಯರಿಗೆ ಜಮಾ ಆಗ್ತಾ ಇಲ್ಲ, ಇಂತಹ ಮಹಿಳೆಯರಿಗೆ ಮಾತ್ರ ಯಾಕೆ ಜಮಾ ಆಗ್ತಾ ಇರುವಂತದ್ದು, ಸೊ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ಈ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಶ್ರಮಕ್ಕೆ ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ಸಾಕಷ್ಟು ಮಹಿಳೆಯರು ಕಾಯ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆಗೆ. ಈಗಾಗಲೇ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಅವ್ರು ಹೇಳ್ತಾನೆ ಇರುವಂತದ್ದು. ಸೊ ನಾವು ಕೂಡ ಅವ್ರು ಹೇಳಿರುವಂತಹ ಮಾಹಿತಿಯನ್ನ ನಿಮಗೆ ಹೇಳ್ತಾ ಇರುವಂತದ್ದು. ಸೊ ಅವಾಗ ನಿಮ್ಗೆ ಏನ್ ಅನಿಸ್ತಾ ಇರುತ್ತೆ, ಸೊ ಇನ್ನೂ ಕೂಡ ಹಣ ಜಮಾ ಆಗ್ತಾ ಇಲ್ಲ, ಇದು ಸುಳ್ಳು ಹೇಳ್ತಾ ಇರುವಂತದ್ದು ಇವರು ಅಂತ ಅನಿಸ್ಬಿಡತ್ತೆ. ಸೊ ಈಗ ಮುಖ್ಯವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 2 ರಿಂದ 3 ಡೇಟ್ಗಳನ್ನ ಕೊಟ್ಕೋತಾ ಬಂದ್ರು. ಸೊ ಇಂದ ಆಗ್ತವೆ, ನಾಳೆ ಆಗ್ತವೆ, ಇನ್ನೆರಡು ದಿನಗಳಲ್ಲಿ ಎಲ್ಲರ ಖಾತೆಗೆ ಜಮಾ ಆಗುತ್ತೆ, ಇನ್ನ 7-8 ದಿನಗಳಲ್ಲಿ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಕೊನೆಯದಾಗಿ ಆಗಸ್ಟ್ 1 ಹಿಡ್ಕೊಂಡು ಸ್ಟಾರ್ಟ್ ಆಗುತ್ತೆ, ಎಲ್ಲರ ಖಾತೆಗೆ ಸ್ಪೀಡ್ ಆಗಿ ಹಣ ಜಮಾ ಆಗತ್ತೆ ಅಂತ ಒಂದು ಮಾಹಿತಿಯನ್ನ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಸೊ ಅದಕ್ಕಿಂತ ಮುಂಚೆ ಏನ್ ಮಾಡಿದ್ರಂದ್ರೆ, ಯಾಕೆ ಡಿಲೇ ಆಗಿದೆ ಈ ಒಂದು ಕ್ವಶನ್ ಎಲ್ಲರ ತಲೆಯಲ್ಲಿ ಉಂಟಾಗ್ತಾ ಇರಬಹುದಲ್ವಾ. ಸೊ ಇಂತಹ ಮಹಿಳೆಯರಿಗೆ ಅನ್ನೋದಕ್ಕೂ ಮತ್ತ ಈ ಒಂದು ಡಿಲೇ ಆಗಿರುವಂತದ್ದಕ್ಕೂ ಕಾರಣ ಇದೆ. ಹಿಂದೆ ಯಾಕೆ ಈ ಒಂದು ಡಿಲೇ ಮಾಡಿದ್ರ ಅಂದ್ರೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅನ್ನ ಮಾಡಿರುವಂತದ್ದು. ಸೊ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅನ್ನ ಮಾಡಿ ಇಂತಹ ಮಹಿಳೆಯರಿಗೆ ಮಾತ್ರ ಹಣ ಹಾಕ್ಬೇಕಂತ ನಿರ್ಧರಿಸಿದ್ದಾರೆ. ಸೊ ಉಳಿದಿರುವಂತಹ ಎಲ್ಲ ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಿರುವಂತದ್ದು. ಇದುವರೆಗೂ ಕೂಡ 2 ರಿಂದ 3 ಲಕ್ಷ ಫಲಾನುಭವಿಗಳನ್ನ ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಿರುವಂತದ್ದು. ಸೊ ಹಾಗಾದ್ರೆ ಈ ಒಂದು ಮಹಿಳೆಯರನ್ನ ಯಾವ ರೀತಿಯಾಗಿ ತೆಗೆದುಹಾಕಿದ್ದಾರೆ, ಇದಕ್ಕೆ ಹೊಸ ಹೊಸ ರೂಲ್ಸ್ ಗಳನ್ನ ಯಾವ ರೀತಿಯಾಗಿ ತಂದಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ನಾನು ತಿಳಿಸ್ತಾ ಹೋಗ್ತೇನೆ. ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಈಗಾಗಲೇ 100% ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಹೊಂದಿರುವಂತಹ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಸಿಗತ್ತೆ. ಇವರೇನಪ್ಪ ಹೇಳಿರುವಂತಹ ಮಾಹಿತಿಯನ್ನ ಹೇಳ್ತಾ ಇದಾರೆ ಅಂತ ಅನ್ಕೋಬಹುದು. ಸೊ ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ. ಇನ್ನೂ ಸಾಕಷ್ಟು ಫಲಾನುಭವಿಗಳಿಗೆ ಇದರ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಕಾಯ್ತಾ ಇದ್ದಾರೆ. ನಾಳೆ ಬರ್ಲಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ತೀರಾ? ಸೊ ಅದಕ್ಕೆ ಈಗ ಎಚ್ಚೆತ್ಕೊಳ್ಳಿ. ಇಲ್ಲಿ ನೋಡಿ, ಸಾಕಷ್ಟು ರೂಲ್ಸ್ ಗಳಿದಾವೆ, ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಇದಾದ್ಮೇಲೆ ಇಲ್ಲಿ 100% ಡಾಕ್ಯುಮೆಂಟ್ಸ್ ಗಳನ್ನ ಹೊಂದಿರುವಂತಹ ಫಲಾನುಭವಿಗಳಿಗೆ ಮಾತ್ರ, ಮತ್ತೆ ಎಲಿಜಿಬಲ್ ಇದ್ದವರಿಗೆ ಮಾತ್ರ ಹಣ ಸಿಗುವಂತದ್ದು. ಓಕೆನಾ? ಇಲ್ಲಿ ದೃಢೀಕರಣ ಪತ್ರ ಸಲ್ಲಿಸಬೇಕಂತ ಹೇಳಿದ್ರು. ಅಂದ್ರೆ ಆ ಒಂದು ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಅನ್ನ ಯಾರು ಮಾಡ್ತಾ ಇರ್ತೀರಾ ಅವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸಿಗಲ್ಲ. ಯಾರು ಟ್ಯಾಕ್ಸ್ ಪೇಯರ್ ಅನ್ನ ಮಾಡಲ್ಲ ನೋಡಿ, ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇರತ್ತೆ. ನಾವು ಮಾಡಲ್ಲ, ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂತ ನೀವು ಕೇಳಬಹುದು. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಅಲ್ಲೇನಾದ್ರೂ ಇಲ್ಲಿ ದೃಢೀಕರಣ, ಈ ಒಂದು ಆದಾಯ ತೆರಿಗೆ ಕಟ್ಟುವವರು ಅಂತ ಬರ್ತಾ ಇದ್ರೆ, ಸೊ ನೀವು ಕೂಡ ಆ ಒಂದು ಆದಾಯ ತೆರಿಗೆ ಕಟ್ತಾ ಇರಲ್ಲ, ಆದ್ರೂ ಸಹಿತ ಬರ್ತಾ ಇರತ್ತೆ. ಸೊ ಅಂತವರು ದೃಢೀಕರಣ ಪತ್ರವನ್ನ ನಿಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಲ್ಲಿಸಬೇಕಾಗತ್ತೆ. ಸೊ ನೀವೇ ಸ್ವತಃ ಬರ್ಕೋಬೇಕು. ಈ ರೀತಿಯಾಗಿ ನಮ್ದು ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ಈ ರೀತಿಯಾಗಿ ತೋರಿಸ್ತಾ ಇದೆ, ನಾವು ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಅನ್ನ ಮಾಡಲ್ಲ, ಆದ್ರೂ ಸಹಿತ ತೋರಿಸ್ತಾ ಇದೆ ಅಂತ ಒಂದು ಡಾಕ್ಯುಮೆಂಟ್ಸ್ ಒಂದು ಹಾಳೆಯಲ್ಲಿ ಬರೆದು, ಸೊ ಅಲ್ಲಿ ನೀವು ಏನ್ ಮಾಡಬೇಕು, ಮುಖ್ಯಸ್ಥೆಯ ಸಿಗ್ನೇಚರ್ ಮಾಡಿಕೊಂಡು ನೀವು ಸಲ್ಲಿಸಬೇಕಾಗತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. ಸೊ ಇದಿಷ್ಟು ಆದ್ಮೇಲೆ ಇನ್ನು ಈ ಒಂದು ಗೋರ್ಮೆಂಟ್ ಜಾಬ್ ಯಾರ್ಯಾರು ಒಂದು ಸರ್ಕಾರಿ ಉದ್ಯೋಗಗಳಲ್ಲಿ ಇರ್ತೀರಾ, ಸೊ ಅವರೆಲ್ಲರದು ಕೂಡ ಒಂದು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಆಹಾರ ಇಲಾಖೆ. ಮುಖ್ಯವಾಗಿ ಆಹಾರ ಇಲಾಖೆಗೆ ಇಲ್ಲಿ ಸಿದ್ದರಾಮಯ್ಯನವರು ಒಂದು ಆದೇಶವನ್ನ ನೀಡಿರುವಂತದ್ದು, ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷಾಲಯ. ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರುತ್ತೆ. ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆಯಲ್ಲಿ ಸಮಸ್ಯೆ, ಗಂಡ ಹೆಂಡತಿಯ ಜಗಳ, ಅತ್ತೆ ಸೊಸೆಯ ಜಗಳ, ಶತ್ರುವಿನ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗಳು, ಸಾಕಷ್ಟು ಹಲವಾರು ಸಮಸ್ಯೆಗಳಿರ್ತವೆ. ಈ ಒಂದು ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ಗುರೂಜಿ ಅವರು, ವೇದಾಂತ್ ಶರ್ಮಾ ಇವರ ಹೆಸರು. ಸೊ ಇಲ್ಲಿ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ವಿಶೇಷವಾದಂತಹ ಪರಿಹಾರವನ್ನ ಪಡೆದುಕೊಳ್ಳಿ. ಸೊ ಒಂದು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇರುವಂತದ್ದು. ಆ ಒಂದು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡೋದು ಹೇಗೆ ಚೆಕ್ ಮಾಡೋದು ಅಂತ ನೀವು ಕೇಳ್ಬೋದು. ದಿನನಿತ್ಯ ರದ್ದು ಮಾಡ್ತಾ ಇದ್ದಾರೆ, ಪ್ರತಿ ದಿನಾನೂ ಕೂಡ ರದ್ದು ಮಾಡ್ತಾ ಇರುವಂತದ್ದು. ಬೇಕಾದ್ರೆ ರೇಷನ್ಸ್ ಕಾರ್ಡ್ಗಳನ್ನ ನೀವು ಚೆಕ್ ಮಾಡ್ಕೋಬಹುದು. ನಿಮ್ಮ ಮೊಬೈಲ್ ನಲ್ಲಿನೇ ರದ್ದು ಮಾಡ್ತಾ ಇರುವಂತಹ ಲಿಸ್ಟ್ ಅನ್ನ ಚೆಕ್ ಮಾಡ್ಕೋಬಹುದು. ಅದರ ವಿಡಿಯೋನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಸಪರೇಟ್ ಆಗಿ ಆ ಒಂದು ವಿಡಿಯೋನ ನೋಡ್ಕೊಂಡು. ಸೊ ಮೊದಲು ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳಿ, ನೆಕ್ಸ್ಟ್ ಅಲ್ಲಿ ಹೋಗಿ ಆ ಒಂದು ಮಾಹಿತಿಯ ಬಗ್ಗೆ ತಿಳ್ಕೊಂಡು ನಿಮ್ಮ ಮೊಬೈಲ್ ಅಲ್ಲಿನೇ ಪ್ರತಿ ವಾರನೂ ಕೂಡ ಚೆಕ್ ಮಾಡ್ಕೋತಾ ಇರಿ. ನಿಮ್ದು ಯಾವಾಗ ಬೇಕಾದ್ರೂ ಕೂಡ ರದ್ದಾಗಬಹುದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪ್ರತಿ ವಾರನೂ ಕೂಡ ಚೆಕ್ ಮಾಡ್ಕೋತಾ ಇರಿ. ಇಂತಹ ಒಂದು ಸಾಕಷ್ಟು ಎಲಿಜಿಬಲ್ ಇಲ್ಲದಂತಹ ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ.
ಮತ್ತು ಈಗಾಗಲೇ 2-3 ಲಕ್ಷ ತೆಗೆದಾಕಿದ್ದಾರೆ ಅಂತಲೂ ಕೂಡ ಹೇಳಿದ್ದೀನಿ ನಾನು. ಈಗಾಗಲೇ ಟ್ಯಾಕ್ಸ್ ಪೇರು ಇಂತಹ ಒಂದು ರೂಲ್ಸ್ಗಳನ್ನು ಹೊಸ ರೂಲ್ಸ್ಗಳನ್ನು ತೆಗೆದುಕೊಂಡು ಈ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕ್ತಾ ಇದ್ದಾರೆ. BPL ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಿದ್ರೆ ಮುಗಿದೋಯ್ತು, ನಿಮ್ಗೆಲ್ಲದೂ ಕೂಡ ಹೋಯ್ತು. ಅಂದರೆ 1,20,000ಕ್ಕಿಂತ ಹೆಚ್ಚಿನ ಆದಾಯವನ್ನು, ವಾರ್ಷಿಕ ಆದಾಯನ ಹೊಂದಿದ್ದೆ ಆದರೆ ನಿಮ್ಮ ಒಂದು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡೇ ಮಾಡ್ತಾರೆ, 100% ಮಾಡ್ತಾರೆ. ಸೊ ಅದಕ್ಕೂ ಕೂಡ ರೂಲ್ಸ್ಗಳನ್ನ ತರ್ತಾ ಇದ್ದಾರೆ. BPL ರೇಷನ್ಸ್ ಕಾರ್ಡ್ಗಳಿಗೂ ಕೂಡ ರೂಲ್ಸನ್ನು ತರ್ತಾ ಇರುವಂಥದ್ದು, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿನೂ ಕೂಡ ರೂಲ್ಸ್ಗಳನ್ನ ತರ್ತಾ ಇರುವಂಥದ್ದು. ಸೊ ಈ ಒಂದು ಕೆಲಸವನ್ನ ನೀವು ಮಾಡಲೇಬೇಕಾಗತ್ತೆ. ಮತ್ತೇನಾದ್ರೂ ನಿಮಗೆ ಒಂದು ಬಹಳಷ್ಟು ಕಂತುಗಳು ಈಗಾಗಲೇ ಅಮೌಂಟ್ ಹಾಕ್ತಾ ಇದಾರೆ ಅಂತ ಅನ್ಕೊಳ್ಳಿ, ಅಮೌಂಟ್ ಎಲ್ಲ ಖಾತೆಗೆ ಬರ್ತಾ ಇರುವಂಥದ್ದು. ಸೊ ನಿಮ್ಗೇನಾದ್ರೂ ಬರ್ತಾ ಇಲ್ಲಪ್ಪ ಅಂದ್ರೆ ಕೊನೆಯದಾಗಿ ನೀವು ಏನು ಮಾಡಬೇಕು, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಏನೇನು ಡಾಕ್ಯುಮೆಂಟ್ಸ್ಗಳು ಇರ್ತವೆ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ರೇಷನ್ಸ್ ಕಾರ್ಡ್ಗಳು. ಸೊ ಈ ಒಂದು ಮೊಬೈಲ್ ಸಂಖ್ಯೆನೂ ಕೂಡ ಬೇಕಾಗುತ್ತೆ. ಆ ಒಂದು ಸಂಖ್ಯೆಗಳನ್ನ ನಾವು ಇದ್ಕೊಂಡು ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಫೆಚ್ ಮಾಡಿ, ಅಂದರೆ ಅವ್ರಿಗೆ ಒಂದು ವೆರಿಫಿಕೇಶನ್ ಮಾಡ್ತಾರೆ. ವೆರಿಫಿಕೇಶನ್ ಮಾಡಿದ ತಕ್ಷಣ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದ್ದೀರಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ ನೆಕ್ಸ್ಟ್ ನಿಮಗೆ ಹಣ ಹಾಕ್ಲಿಕ್ಕೆ ಪ್ರಾರಂಭಿಸ್ತಾರೆ. ಓಕೆನಾ? ಸೊ ಇದರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ತ ಅಂತ ಅನ್ಕೋತೇನೆ. ಇನ್ಮೇಲಿಂದ ಅತಿ ಸ್ಪೀಡ್ ಆಗಿ ಗೃಹಲಕ್ಷ್ಮಿ ಯೋಜನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಮೇಲ್ಗಡೆ ಬಂದಿರುವಂತಹ ಇನ್ಫಾರ್ಮೇಶನ್ ನಾವು ನಿಮಗೆ ಕೊಡ್ತಾ ಇರುವಂಥದ್ದು. ಸೊ ನೀವೇನು ತಿಳ್ಕೊಂಡ್ರು ಅಲ್ಲಿ ಏನು ಮಾಡ್ಲಿಕ್ಕೆ ಬರಲ್ಲ ನಾವು. ಸೊ ಅವ್ರು ಹಾಕ್ತೇವೆ ಅಂತ ಹೇಳಿದ್ದಾರೆ, ಹಾಕಿದ್ರೆ ಜನರಿಗೂ ಕೂಡ ಒಳ್ಳೇದಾಗತ್ತೆ ಅಂತ ಅಭಿಪ್ರಾಯ ನಮ್ದು ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀವಿ. ಸೊ ಅವ್ರು ಹಾಕ್ಲಿಲ್ಲ ಅಂದ್ರೆ ಮತ್ತೆ ಅವ್ರು ಸುಳ್ಳು ಬೀಳ್ತಾರೆ, ಅದ್ರ ಜೊತೆಗೆ ನಮ್ಮನ್ನು ಕೂಡ ಸುಳ್ಳು ಬೀಳಿಸ್ತಾ ಇದ್ದಾರೆ. ಸೊ ಅವ್ರು ಹಾಕಿದ್ರೇನೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಓಕೆನಾ? ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೇನೆ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.